ಎಲ್ಲರಿಗೂ ಶುಭೋದಯ. ಆಯುಷ್ ವಿಡಿ ಅಮ್ಮ ಎಲ್ಲರಿಗೆ ಇಷ್ಟವಾದ ತಿಂಡಿ ಅಡುಗೆ ಮಾಡ್ತಾಯಿದ್ಲು. ಒಂದು ದಿನ ನಾನು ಕೇಳಿದೆ, ಅವ್ವ ನಿನಗೇನು ಇಷ್ಟ ಅಂತ. ಆಗ ಅವಳು ಕೊಟ್ಟ ಉತ್ತರ ನನ್ನನ್ನು ಮೂಕ ವಿಸ್ಮಿತನನ್ನಾಗಿಸ್ತು. ನಾನು ಸಣ್ಣವನಾಗಿದ್ದಾಗಿನಿಂದ ಮನೆಯಲ್ಲಿ ಒಂದು ನಿಯಮ ಇತ್ತು. ಅಪ್ಪನಿಗೆ ಇಷ್ಟವಾದ ಪಲ್ಯ ತಯಾರಾಗ್ತಾಯಿತ್ತು. ಅಣ್ಣ ಅಕ್ಕಂದಿರ ಅಚ್ಚುಮೆಚ್ಚಿನ ತಿಂಡಿ, ನನ್ನ ಇಷ್ಟದ ಸಿಹಿ ಪದಾರ್ಥಗಳು ಮತ್ತು ಅತಿಥಿಗಳು ಬಂದಾಗ ಅವರಿಗೆ ಸೇರುವ ಊಟ, ಹೀಗೆ. ಆದರೆ ನಾನು ಯಾವಾಗಲೂ ವಿಚಾರ ಮಾಡಲೇ ಇಲ್ಲ ಅಮ್ಮನಿಗೆ ಯಾವುದು ಇಷ್ಟ ಅಂತ. ಹಾಗೆ ವರ್ಷಗಳು ಉರುಳಿ ಹೋದವು. ನಾನು ಕೆಲಸಕ್ಕೆ ಸೇರಿ ಒಂದು ದಿನ ರಜೆ ಹಾಕಿ ಮನೆಗೆ ಬಂದೆ. ಎಂದಿನ ಹಾಗೆ ಅಮ್ಮ ಅಡುಗೆ ಮನೆಯಲ್ಲಿ ಮುಳುಗಿ ಹೋಗಿದ್ಲು. ಅದೇ ಅವಳ ಸಾಮ್ರಾಜ್ಯ. ಅಲ್ಲಿ ಎಲ್ಲರೂ ಸೇರಿದರು. ಅಮ್ಮ ಎಲ್ಲರ ಇಷ್ಟದ ಅಡುಗೆ ಮಾಡ್ತಾಯಿದ್ಲು. ಅಮ್ಮ, ಇಷ್ಟು ದಿನ ನೀನು ನಮ್ಮೆಲ್ಲರಿಗೆ ಸೇರುವ ಊಟ ಮಾಡಿದ್ದಿ. ಇವತ್ತು ನಿನ್ನ ಇಷ್ಟದ ಅಡುಗೆ ಮಾಡು, ನಾವೆಲ್ಲ ಅದನ್ನೇ ಊಟ ಮಾಡ್ತೀವಿ ಅಂತ ನಾನು ಒತ್ತಾಯಿಸಿದೆ. ಅವಳು ಸ್ವಲ್ಪ ಹೊತ್ತು ಮಾತಾಡಲೇ ಇಲ್ಲ. ನನ್ನ ಮುಖವನ್ನೇ ನೋಡ್ತಾ ನಿಂತಳು. ಕೊನೆಗೆ ಒಂದು ಕಿರುನಗೆ ಅವಳ ಮುಖದ ಮೇಲೆ ಕಾಣಿತು. ಆದರೆ ಆ ನಗೆ ಹಿಂದೆ ಆಯಾಸದ ಛಾಯೆ ಕಾಣಿಸ್ತು. ಅವಳು ತಗ್ಗಿದ ಸ್ವರದಲ್ಲಿ ಹೇಳಿದ್ಲು, ಮಗನೇ, ಭಾಳ ವರ್ಷ ಆಯಿತು, ನನಗೆ ಇಷ್ಟವಾಗಿದ್ದು ಯಾವುದು ಅಂತ ನನಗೇ ಮರ್ತು ಹೋಗಿದೆ ಅಂತ. ಆಗ ಶಾಕ್ ಹೊಡೆದವರಂತೆ ನಾನು ನಿಂತುಬಿಟ್ಟೆ. ಇಡೀ ಮನೆ ಒಂದೇ ಸಲಕ್ಕೆ ಸ್ತಬ್ಧ ಆಯಿತು. ಅಮ್ಮ ಮತ್ತೆ ಮಾತಾಡಿದ್ಲು. ಮದುವೆಯಾಗಿ ಬಂದ ನಂತರ ನಿಮ್ಮ ಅಪ್ಪನ ಇಷ್ಟ ಯಾವುದು ಅಂತ ನೆನಪಿಟ್ಕೊಂಡೆ. ಆಮೇಲೆ ಮಕ್ಕಳ, ಸೊಸೆಯಂದರ, ಮೊಮ್ಮಕ್ಕಳ ಇಷ್ಟಾನಿಷ್ಟಗಳನ್ನು ತಿಳ್ಕೊಂಡೆ. ಹೀಗೆ ಎಲ್ಲರಿಗೂ ಇಷ್ಟವಾದ ಅಡುಗೆ ಮಾಡಿ ಅವರನ್ನು ಖುಷಿಯಾಗಿ ಇಡೋದ್ರೊಳಗೆ ನನ್ನ ಇಷ್ಟ ಯಾವುದು ಅಂತ ಯಾವಾಗ ಮರೆತು ಹೋಯಿತು ಗೊತ್ತೇ ಆಗಲಿಲ್ಲ. ನನ್ನ ಎದುರಿಗೆ ನಿಂತವಳು ಸಾಧಾರಣ ಸ್ತ್ರೀ ಅಲ್ಲ, ಸಾಕ್ಷಾತ್ ಮಾತೃ ದೇವತೆ ಅಂತ ಭಾಸವಾಗಿ ಬಿಟ್ಟ ಕಣ್ಣಿನಿಂದ ಅವಳನ್ನೇ ನೋಡ್ತಾ ನಿಂತುಬಿಟ್ಟೆ. ಅವು ಮಾತ್ರ ಏನೂ ಆಗಲೇ ಇಲ್ಲ ಅನ್ನುವಂತೆ ಮಂದಹಾಸ ಬೀರ್ತಾ ಇದ್ಲು. ಆದರೆ ಅವಳ ಕಣ್ಣು ಮಾತ್ರ ಎಲ್ಲವನ್ನು ಹೇಳಿಬಿಟ್ಟಿದ್ವು. ಮನೆಯಲ್ಲಿ ಎಲ್ಲರ ಕಣ್ಣುಗಳಲ್ಲಿ ಧಾರಾಕಾರ ನೀರು. ಆಗ ಅಮ್ಮ ಎಲ್ಲರ ಕಡೆ ದೃಷ್ಟಿ ಹರಿಸಿ, ಅಯ್ಯೋ ಹುಚ್ಚು ಕೋಡಿಗಳ, ಇಷ್ಟು ಸಣ್ಣ ವಿಷಯಕ್ಕೆ ತುಂಬಿದ ಮನೆ ಕಣ್ಣೀರು ಹಾಕ್ತಾರೇನು? ನಿಮಗೆಲ್ಲ ಇಷ್ಟವಾದದ್ದನ್ನು ಮಾಡಿ ತಿನ್ನಿಸಿದಾಗ ನಿಮ್ಮ ಮುಖದಲ್ಲಿ ಮೂಡುವಂಥ ಮಂದಹಾಸ, ಆ ಸಂತೃಪ್ತಿ, ಅವುಗಳನ್ನು ನೋಡೋದೇ ನನಗೆ ಭಾಳ ಇಷ್ಟ ಅಂದ್ಲು. ಈಗಲೂ ಅಮ್ಮ ಹೇಳ್ತಾನೆ ಇರ್ತಾಳೆ, ನನ್ನದೇನಿದೆ ಬಿಡ್ರೋ, ಯಾವುದಾದ್ರೂ ನಡೀತದೆ ಅಂತ. ಆದರೆ ಸ್ನೇಹಿತರೆ, ಅವರಿಗೆ ಸೇರ್ತದೆ, ಇವರಿಗೆ ಸೇರ್ತದೆ ಅಂತ ನೆನಪಿಟ್ಟುಕೊಂಡು ದಡಪಡಿಸ್ತಾ ಅಡುಗೆ ಮಾಡಿ ಪ್ರೀತಿಯಿಂದ ತಿನ್ನಿಸುವ ಅಮ್ಮನಿಗೆ ಏನು ಹಿಡಿಸ್ತದೆ ಅಂತ ಯಾವತ್ತಾದರೂ ಕೇಳಿರೇನು? ಅಮ್ಮನಿಗೂ ತನ್ನದೇ ಆದ ಆಸೆ ಆಕಾಂಕ್ಷೆಗಳು ಇರ್ತವೆ ಅನ್ನೋದನ್ನು ಮಾತ್ರ ಮರಿಬೇಡ್ರಿ. ನೀವು ಮಾತ್ರ ತಪ್ಪದೆ ಆಗಾಗ್ಗೆ ಕೇಳ್ತಾನೆ ಇರ್ರಿ, ಅಮ್ಮ ನಿನಗೇನು ಇಷ್ಟ ಅಂತ. ತಾಯಿ ಉಣಿಸಿದ ತುತ್ತು ಅಮೃತಕ್ಕೆ ಸಮಾನವು, ತೊಯಿಸೀತು ಮನುಜನದೆ ಪ್ರೀತಿ ಸಿಂಚನದಿಂದ. ತಾಯಿ ಹಸಿದಿದ್ದರೂ ಮಕ್ಕಳಿಗೆ ಬಡಿಸಿದ್ದು, ಬಾಯಿಗೆ ಷಡ್ರಸದ ಸವಿಯೋ ಶ್ರೀವೆಂಕಟ, ಬಾಯಿಗೆ ಷಡ್ರಸದ ಸವಿಯೋ ಶ್ರೀವೆಂಕಟ. ನಮಸ್ಕಾರ.